ನಮಸ್ಕಾರ ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಯಾರೋ ಒಬ್ರು ಹೇಳ್ತಾರೆ ಅಷ್ಟೇ, ಆದ್ರೆ ಇದನ್ನೆಲ್ಲ ದೊಡ್ಡವರು ಕುಳಿತು ತೀರ್ಮಾನ ಮಾಡಲಿದ್ದಾರೆ. ಬಿಜೆಪಿಯ ಬಹುತೇಕ ಕಾರ್ಯಕರ್ತರು ಕೂಡ ನಮ್ಮ ಬೆಂಬಲಕ್ಕೆ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ರೈತರಿಗೆ ನೀಡಬೇಕಾದ ಹಾಲಿನ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆಗೆ ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ. ಮತ್ತು ಮನೆಯ ಮೇಲ್ಛಾವಣಿಗೆ ಗುಂಡು ಹಾರಿಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಪ್ರಕರಣದ ತನಿಖೆ ಚುರುಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹೇಳಿಕೆ. ವಾರ್ತೆಗಳ ವಿವರ. ಮೈತ್ರಿ ಸ್ಥಾನ ಹಂಚಿಕೆ ವಿಚಾರವಾಗಿ ದೇವೇಗೌಡರು, ಕುಮಾರಸ್ವಾಮಿ, ಬಿಜೆಪಿ ವರಿಷ್ಠರು ಕುಳಿತು ತೀರ್ಮಾನ ಮಾಡ್ತಾರೆ. ಖಂಡಿತ ಸಿಹಿ ಸುದ್ದಿ ಸಿಗಲಿದೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು. ಮಂಡ್ಯ ಬಿಜೆಪಿಗೆ ಸಿಗಲಿದೆ ಎಂಬ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಪ್ರೀತಂ ಗೌಡ ಹೇಳಿಕೆ ವಿಚಾರವಾಗಿ ಮಾತನಾಡುತ್ತಾ, ಯಾರೋ ಒಬ್ಬರು ಹೇಳ್ತಾರೆ ಅಷ್ಟೇ, ಆದರೆ ಇದನ್ನೆಲ್ಲ ದೊಡ್ಡವರು ಕುಳಿತು ತೀರ್ಮಾನ ಮಾಡಲಿದ್ದಾರೆ. ಬಿಜೆಪಿಯ ಬಹುತೇಕ ಕಾರ್ಯಕರ್ತರು ಕೂಡ ನಮ್ಮ ಬೆಂಬಲಕ್ಕೆ ಇದ್ದಾರೆ ಎಂದು ಹೇಳಿದರು. ಹಂಚಿಕೆ ಬಂದು ದೊಡ್ಡವರು ಮತ್ತು ಕುಮಾರಣ್ಣ ತೀರ್ಮಾನ ಮಾಡ್ತಾರೆ. ಈ ಕಡೆಯಿಂದ ಆ ಕಡೆಯಿಂದ ಅವ್ರ ಕಡೆಯಿಂದ ಅಮಿತ್ ಶಾ ಅವರಿದ್ದಾರೆ, ನರೇಂದ್ರ ಮೋದಿಜಿ ಅವರಿದ್ದಾರೆ, ಹಾಗೂ ನಡ್ಡಾ ಅವರಿದ್ದಾರೆ, ವಿಜೇಂದ್ರ ಅಣ್ಣವರಿದ್ದಾರೆ, ಯಡಿಯೂರಪ್ಪ ಸಾಹೇಬರಿದ್ದಾರೆ, ಇನ್ನು ಹಲವಾರು ನಾಯಕರುಗಳಿದ್ದಾರೆ. ಸೊ ಅವರೆಲ್ಲ ಕುಳಿತು ದೊಡ್ಡವ್ರು ಮಾಡೋವಂಥ ತೀರ್ಮಾನಗಳವು. ಹಾಗಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವೆಲ್ಲ ತೀರ್ಮಾನ ಆಗಿ ಒಂದು ಒಳ್ಳೆ ಸಿಹಿ ಸುದ್ದಿ ಕೊಡುವಂಥ ಕೆಲಸನ ರಾಜ್ಯಕ್ಕೆ ಕೊಡೋಣ. ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ವಿಚಾರವಾಗಿ ಮಾತನಾಡುತ್ತಾ, ಜನರ ತೆರಿಗೆ ಹಣವನ್ನ ಇವರು ಫ್ರೀ ಗ್ಯಾರಂಟಿಗೆ ಬಳಸಿದ್ದಾರೆ. ಮುಂದೆ ತೆರಿಗೆ ಪಾವತಿದಾರರು ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಹೋರಾಟ ಮಾಡಿದ್ರೆ ಏನು ಮಾಡೋದು? ನಾವು ಅಖಂಡ ಭಾರತದಲ್ಲಿ ಇದ್ದೇವೆ. ಅಭಿವೃದ್ಧಿ ರಾಜ್ಯಗಳಿಂದ ಹಿಂದುಳಿದ ರಾಜ್ಯಗಳಿಗೆ ಅನುದಾನ ಕೊಡುವುದು ಸಾಮಾನ್ಯ. ಅವರು ಹೋರಾಟ ಮಾಡಲಿ, ನಮ್ಮದೇನಿಲ್ಲ. ಆದರೆ ಕೇಂದ್ರ ಸರ್ಕಾರ ಅಗತ್ಯ ಇದ್ದಾಗಲೆಲ್ಲ ನೆರವು ನೀಡಿದೆ. ಸುಮ್ಮನೆ ಕೇಂದ್ರದಿಂದ ಏನು ಅನುದಾನ ಬಂದೇ ಇಲ್ಲ ಎನ್ನೋ ಮನೋಭಾವನೆ ಮೂಡಿಸುವುದು ಸರಿಯಲ್ಲ ಎಂದು ಹೇಳಿದರು. ಒಂದು ಏನಂತ ಹೇಳಿದ್ದಾರೆ, ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ ಹೇಳಿದ್ದಾರೆ. ಒಂದು 5 ಗ್ಯಾರಂಟಿ ಕೊಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ಗಳು, ನಾನು ಹೇಳ್ತಾ ಇರೋದಲ್ಲ, ಭಾಳಷ್ಟು ಜನ ಟ್ಯಾಕ್ಸ್ ಪೇಯರ್ಸ್ಗಳು ಒಂದು ಪಿಟಿಷನ್ ಹಾಕ್ಕೊಂಡಿದ್ದಾರೆ ಕೋರ್ಟ್ಗಳು. ನಾವು ದುಡ್ಡನ್ನ ಸರ್ಕಾರಕ್ಕೆ ಕಂದಾಯ ಕಟ್ಟೋ ಅಂಥ ಕೆಲಸ ಮಾಡ್ತಾಯಿದ್ದೀವಿ. ಅದನ್ನು ತಗೊಂಡು ಇವರ ಸ್ಕೀಮ್ ಮುಖಾಂತರ ಉಚಿತವಾಗಿ ಅದನ್ನು ಹಂಚೋ ಅಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋ ಭಾವನೆಯಲ್ಲಿ. ಹಂಗಂದರೆ ಸಾರ್ವಜನಿಕರು ಯಾರ್ಯಾರು ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ, ಅವರು ಕೂಡ ನಾಳೆ ದಿನ ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ ಅವ್ರನ್ನ ಪ್ರತಿಭಟನೆ ಮಾಡಿದ್ರೆ ಈ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಒಂದು ಪ್ರಶ್ನೆ ಇವಾಗ. ಕರೆಕ್ಟ್ ಅಲ್ವಾ? ಯಾಕಂದರೆ ಇವತ್ತು ಟ್ಯಾಕ್ಸ್ ಪೇಯರ್ಸ್ಗಳು ಇವತ್ತೆಲ್ಲರೂ ಕೂಡ BPL ಕಾರ್ಡ್ ಕೆಳಗಡೆ ಬರಲ್ಲ. ಇವತ್ತು ಮೆಜಾರಿಟಿಯಾಗಿ ಅನುಕೂಲ ಆಗ್ತಾ ಇರೋದು BPL ಕಾರ್ಡ್ ಅವ್ರಿಗೆ. ಮಾಡಲಿ, ನಾನೇನು ತಪ್ಪು ತಿಳಿಯೋಕ್ಕೆ ಹೋಗಲ್ಲ, ಮಾಡಲಿ, ಒಳ್ಳೇದದು. ಆದರೆ ಅವರು ಆ ಪ್ರಶ್ನೆ ಹಾಕಿದ್ರೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಅನ್ನೋದು ನೋಡಬೇಕು. ಇವತ್ತು ನಾವು ಅಖಂಡ ಭಾರತದಲ್ಲಿದ್ದೀವಿ. ಒಂದು ಭಾರತದ ಅಂತ ಅಂದಮೇಲೆ ಕೆಲವು ಡೆವಲಪ್ಡ್ ಸ್ಟೇಟ್ಗಳಿಂದ ಅನ್ಡೆವಲಪ್ಡ್ ಸ್ಟೇಟ್ಗಳಿಗೆ ಕೊಡೋ ಅಂಥದ್ದು ಸರ್ವೇ ಸಾಮಾನ್ಯ. ಆದರೆ ಹಂಗನ್ಬಿಟ್ಟು ನಮಗೇನು ಅನ್ಯಾಯ ಮಾಡಿಲ್ವಲ್ಲ. ಇವತ್ತು 6.25 ಲಕ್ಷ ಕೋಟಿ ನಮಗೆ ಕೊಡೋ ಅಂಥ ಕೆಲಸ ಮಾಡಿದ್ದಾರೆ. ಇವತ್ತು ಹಲವಾರು ಯೋಜನೆಗಳು ಕೇಂದ್ರದ ಮುಖಾಂತರ ಹಲವಾರು ಯೋಜನೆಗಳು ಇವತ್ತು ನಮ್ಮಲ್ಲಿ ಪ್ರಗತಿ ನಡೀತಾ ಇದೆ. ಇವತ್ತು ಆ ರೀತಿ ತಗೊಳ್ತಾ ಹೋದರೆ ಇವತ್ತು ನನ್ನ ಉದಾಹರಣೆ ನನ್ನ ಜಿಲ್ಲೆನೇ ತಗೊಳ್ಳಿ. ಸುಮಾರು 12,500 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಕೇಂದ್ರದವರು. ಒಂದೆರಡಲ್ಲ, 12,500 ಕೋಟಿ ಕೊಟ್ಟಿದ್ದಾರೆ ಇವತ್ತು. ಸೊ ಹಾಗಾಗಿ ನಾನು ಇದನ್ನು ಯಾವುದೇ ರೀತಿ ಇಲ್ಲಿ ರಾಜಕೀಯ ಬೆರೆಸೋ ಅಂಥ ಕೆಲಸ ಮಾಡಬಾರ್ದು. ತಪ್ಪು ತಿಳಿಯೋಕ್ಕೆ ಹೋಗಬೇಡಿ. ಕೇಳಿದಂಥ ಸಂದರ್ಭದಲ್ಲೆಲ್ಲ ಸಹಕಾರಕ್ಕೆ ಕೇಂದ್ರ ಸರ್ಕಾರ ಬಂದು ನಿಂತಿದೆ. ಇವತ್ತು ನಾವು ಕೂಡ ಏನೋ ಸಣ್ಣ ಪುಟ್ಟ ಯಾವುದು GST ಇರ್ಬೋದು, ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತರೋಂಥ ಕೆಲಸಗಳನ್ನ ಮಾಡ್ತೀವಿ. ಹಂಗಂತ ಅಂದ್ಬಿಟ್ಟು ಇವತ್ತು ಕೇಂದ್ರ ಸರ್ಕಾರದಿಂದ ಏನೂ ಬಂದೇ ಇಲ್ಲ ಅನ್ನೋ ಒಂದು ಭಾವನೆಯನ್ನು ರೂಪಿಸೋಂಥ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡೋಕ್ಕೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ. ಕೇಸರಿ ಶಾಲು ಎಂದರೆ ಬಿಜೆಪಿ ಎಂದು ಯಾಕೆ ಭಾವಿಸಬೇಕು? ದೇಗುಲದ ಉದ್ಘಾಟನೆ ವೇಳೆ ನಮ್ಮ ಕಾರ್ಯಕರ್ತರೇ ಕೇಸರಿ ಶಾಲು ಹಾಕಿರ್ತಾರೆ ಎಂದು ಹೇಳಿದರು. ಕೇಸರಿ ಶಾಲದ ಬಗ್ಗೆ ಚರ್ಚೆ ಮಾಡೋದಾದರೆ ನಾನು ದೊಡ್ಡವ್ರ ಹೇಳಿಕೆಯನ್ನು ಗಮನಿಸಿದ್ದೀನಿ. ಕುಮಾರಣ್ಣಲ್ಲಿ ಹೋಗಿದ್ದಾಗ ಇದನ್ನು ನೋಡಿದ್ದೀನಿ. ಕುಮಾರಣ್ಣ ಸ್ಟೇಜ್ಗೆ ಹತ್ತಾಗ ಒಬ್ಬ ಕಾರ್ಯಕರ್ತ ಬಂದು ಕೇಸರಿ ಶಾಲು ಹಾಕ್ತಾನೆ. ಇವತ್ತು ನಮ್ಮಲ್ಲೇ ಭಾಳಷ್ಟು ಜನ JDS ಕಾರ್ಯಕರ್ತರೇ ದೇವಸ್ಥಾನ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕಾದ್ರೆ ಕೇಸರಿ ಶಾಲೆ ಹಾಕ್ಕೊಂಡು ಉದ್ಘಾಟನೆ ಮಾಡ್ತಾ ಇರ್ತಾರೆ. ನಾನೇ ನೋಡಿದ್ದೀನಿ. ಕೇಸರಿ ಶಾಲೆಯನ್ನು BJPನೇ ಅಂತ ಯಾಕೆ ಭಾವಿಸ್ಬೇಕು ನನಗೆ ಅರ್ಥ ಆಗ್ತಿಲ್ಲ. ನಾನೇ ಎಷ್ಟೊಂದು ಗ್ರಾಮಗಳಿಗೆ ಹೋದಂಥ ಸಂದರ್ಭದಲ್ಲಿ ಹಲವಾರು ದೇವಸ್ಥಾನ ಕಾರ್ಯಕ್ರಮಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಮಾಡಬೇಕಾದ್ರೆ ಎಷ್ಟೋ ಜನ
ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಕೇಸರಿ ಶಾಲ್ ಹಾಕೊಂಡು ಅವತ್ತೊಂದು ದಿವಸ ಬಿಳಿ ಬಟ್ಟೆ ಬಿಳಿ ಪಂಚೆ ಹಾಕೊಂಡು ಕೇಸರಿ ಶಾಲ್ ಹಾಕೊಂಡು ಓಡಾಡ್ತಿರ್ತಾರೆ. ಹಂಗನ್ಬಿಟ್ಟು ಅವರೆಲ್ಲರೂ BJP ಆಗ್ಬಿಡ್ತಾರ? ತಪ್ಪು ತಿಳಿಯಕ್ಕೆ ಹೋಗ್ಬೇಡಿ, ಅದು ಚಾನ್ಸೇ ಇಲ್ಲ. ಸೊ ಹಾಗಾಗಿ ಅದು ಒಂದು ಧಾರ್ಮಿಕದ ಹೋರಾಟದ ಮುಖಾಂತರ ಅವರು ಒಂದು ನ್ಯಾಯ ಕೇಳೋ ಅಂಥ ಕೆಲಸ ಮಾಡ್ತಾಯಿದ್ರು. ಆಗಾಗ ಕೇಸರಿ ಶಾಲ್ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ಒಂದು ಕಡೆ JDSನ ಇದು ಮಾಡಿಬಿಟ್ವಿ. ಅದು ನೋ, ಕುಮಾರಣ್ಣ ಯಾವತ್ತೂ JDS ಪಕ್ಷಕ್ಕೆ ಆಶ್ರಯ ಕೊಡೋ ಅಂಥ ವ್ಯಕ್ತಿ. ಇವತ್ತು ಅವ್ರ ಶಕ್ತಿ ತುಂಬ ಅಂತ ಕೆಲಸ ಮಾಡ್ತಾರೆ. ನಾವೆಲ್ಲರೂ ಅವ್ರ ಜೊತೆಗಿದ್ದೀವಿ, ಕಾರ್ಯಕರ್ತರ ಜೊತೆಗಿದ್ದಾರೆ, ಲಕ್ಷಾಂತರ ಜನ ಮುಖಂಡರುಗಳ ಜೊತೆಗಿದ್ದಾರೆ. ನಾವು ಇನ್ನೂ ಶಕ್ತಿ ಕೊಡುವಂಥ ಕೆಲಸನ ಕುಮಾರಣ್ಣ ಮಾಡ್ತೀವಿ. ದಕ್ಷಿಣ ಭಾರತ ಪ್ರತ್ಯೇಕ ದೇಶದ ಬಗ್ಗೆ ಸಂಸದ DK ಸುರೇಶ್ ಹೇಳಿಕೆ ವಿಚಾರ ಮಾತನಾಡುತ್ತಾ, ಭಾರತ ಒಡೆಯೋ ಹೇಳಿಕೆ ಯಾರು ಕೊಡಬಾರದು, ಇದು ಯಾರಿಗೂ ಶೋಭೆ ತರೋಲ್ಲ. ಭಾರತ ಒಂದಾಗಿರುತ್ತೆ, ಭಾರತೀಯರು ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಇದೆ ಎಂದು ಹೇಳಿದರು. ನಾವು ಯಾವುದೇ ಕಾರಣಕ್ಕೂ ಪ್ರತ್ಯೇಕ ರಾಷ್ಟ್ರಕ್ಕೆ ಒಪ್ಪೋದಿಲ್ಲ. ನಾವು ಯಾವತ್ತೂ ಭಾರತೀಯರು ಅನ್ಸ್ಕೊಳ್ಳೋದಕ್ಕೆ ನಮಗೆ ಸಂತೋಷ, ಅದೊಂದು ಹೆಮ್ಮೆ ನಮಗೆ. ಭಾರತ ಒಗ್ಗಟ್ಟಾಗಿ ಒಂದಾಗಿದ್ರೇ ಇವತ್ತು ನಾವು ಭಾರತನ ಇನ್ನೂ ಬೇರೆ ಬೇರೆ ಕಡೆ ಬೆಳೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ನಡೀತಾ ಇದೆ. ಇವತ್ತು POKಲಿ ಇರ್ಬೋದು, ಆಗಲೇ ಈಗ ಶೀಘ್ರದಲ್ಲಿ ಈಗಾಗಲೇ ಲಾಸ್ಟ್ ಸೆಷನ್ನಲ್ಲಿ ನೀವು ನೋಡಿರ್ಬೋದು, ಅಲ್ಲಿ ಸೀಟ್ಸ್ಗಳು ಹಂಚಿಕೆ ಮಾಡಿದ್ದಾರೆ, ಸೀಟ್ಗಳನ್ನ ಇದು ಮಾಡಿದ್ದಾರೆ, MLA ಸೀಟ್ಗಳನ್ನ ಇದು ಮಾಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ನಾವು ಭಾರತನ ನಾವು ಉಳಿಸ್ಕೊಳ್ಳೋ ಅಂಥ ಕೆಲಸ ಮಾಡಬೇಕು ಹೊರತು ನಾವು ಭಾರತನ ಹೊಡಿತೀವಿ ಅನ್ನೋ ಕೆಲಸನ ನಾವು ಮಾಡೋಕ್ಕೆ ಹೋಗಬಾರ್ದು. ಅದು ಖಂಡಿತವಾಗ್ಲೂ ಅದಕ್ಕೆ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ. ಆದರೆ ದಯವಿಟ್ಟು ಹೇಳ್ತೀನಿ, ಅಂಥ ಹೇಳಿಕೆಗಳಿಂದ ಯಾರಿಗೂ ಶೋಭೆ ಥರ ಅಂಥ ಕೆಲಸ ಆಗಲ್ಲ. ಭಾರತ ಒಂದೇ, ಭಾರತ ಯಾವತ್ತೂ ಕೂಡ ಒಂದಾಗಿರುತ್ತೆ. ಅದನ್ನು ಯಾವತ್ತೂ ಜೋಡಿಸೋ ಅಂಥ ಕೆಲಸ ನಾವು ಮಾಡಬೇಕು ಹೊರತು ಒಡೆಯೋ ಅಂಥ ಕೆಲಸ ನಾವು ಮಾಡಬಾರ್ದು ಅಂತ ಹೇಳ್ತೀವಿ. ರೈತರಿಗೆ ನೀಡಬೇಕಾದ ಪ್ರೋತ್ಸಾಹಧನವನ್ನು ರಾಜ್ಯ ಸರ್ಕಾರವು ಕೂಡಲೇ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಪಕ್ಷದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಬಿಜೆಪಿ ಮುಖಂಡರಾದ ನಾರಾಯಣಗೌಡ ಮತ್ತು ಕಿರಣ್ ಮಾಧ್ಯಮದೊಂದಿಗೆ ಮಾತನಾಡಿ, ಅಧಿಕಾರಕ್ಕೆ ಏರಬೇಕು ಎನ್ನುವ ಏಕೈಕ ಕಾರಣಕ್ಕೆ ಜನತೆಯ ಕಿವಿ ಮೇಲೆ ಬಣ್ಣ ಬಣ್ಣದ ಹೂವಿಟ್ಟು ನಂದಿನಿ ವಿಚಾರದಲ್ಲಿ ಇಲ್ಲ ಸಲ್ಲದ ವಿವಾದ ಹುಟ್ಟಿಸಿದ ಕಾಂಗ್ರೆಸ್ ಪಕ್ಷಕ್ಕೆ ತಾವು ಯಾವ್ಯಾವ ಆಶ್ವಾಸನೆ ನೀಡಿದ್ದೆವು ಎಂಬುದೇ ಮರೆತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದ ಸರ್ಕಾರ ಮಣಗಟ್ಟಲೆ ಜಾಹೀರಾತು ನೀಡುವ ಮುನ್ನ ಹಾಲು ಉತ್ಪಾದಕರಿಗೆ 7 ಸಬ್ಸಿಡಿಯನ್ನ ಎಲ್ಲಿ ಯಾವಾಗ ನೀಡಲಾಗಿದೆ ಎಂಬುದನ್ನು ಜನತೆಗೆ ತಿಳಿಸಬೇಕು. ರಾಜ್ಯ ಸರ್ಕಾರಕ್ಕೆ ರೈತರ ಬಗ್ಗೆ ನೈಜ ಕಾಳಜಿ ಇದ್ದರೆ ಬಾಕಿ ಉಳಿಸಿದ ಹೈನುಗಾರರ ಪ್ರೋತ್ಸಾಹಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸುತ್ತೇವೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಲು ಉತ್ಪಾದಕರಿಗೆ 716 ಕೋಟಿ ಪ್ರೋತ್ಸಾಹ ಧನ ಬಾಕಿ ಉಳಿಸಿಕೊಂಡಿದೆ. ಈ ಸರ್ಕಾರ ರೈತರಿಗೆ ನೀಡಬೇಕಾದ ಪ್ರೋತ್ಸಾಹ ಧನವನ್ನು ಈ ಕೂಡಲೇ ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು. ಹೈನುಗಾರಿಕೆ ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಹೈನುಗಾರಿಕೆ ಉದ್ಯಮದವರಿಗೆ ಪ್ರೋತ್ಸಾಹ ಧನವಾಗಿ 2 ರೂಪಾಯಿಗಳನ್ನು ಲೀಟರ್ಗೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತಂದರು. ಅದೇ ರೀತಿ ಬಿಜೆಪಿ ಸರ್ಕಾರ ಇರೋವರು ಕೂಡ ರೈತರ ಪರವಾಗಿ 2 ರೂಪಾಯಿ, ನಂತರ 3 ರೂಪಾಯಿ, ನಂತರ 5 ರೂಪಾಯಿವರೆಗೂ ಕೂಡ ಪ್ರತಿ ಲೀಟರ್ಗೆ ಪ್ರೋತ್ಸಾಹ ಧನವಾಗಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮವನ್ನು ತಂದರು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 9 ತಿಂಗಳಿಂದ ರೈತರಿಗೆ ಪ್ರೋತ್ಸಾಹ 150 ರೂಪಾಯಿ ಕೂಡ ಸಹ ಕೊಟ್ಟಿಲ್ಲ. ಇದು ರೈತ ವಿರೋಧಿ ಸರ್ಕಾರ. ರೈತರಿಗೆ ಮಾಡ್ತಾ ಇರತಕ್ಕಂಥ ಅನ್ಯಾಯ ಹಾಗೂ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳಿ ಸುಳ್ಳುಗಳನ್ನ ಹೇಳ್ತಾ ಜನರಿಗೆ ನಂಬಿಕೆ ದ್ರೋಹವನ್ನು ಮಾಡ್ತಾ ಇರುವಂತ ಈ ಸರ್ಕಾರ ತೊಲಗಬೇಕು. ಅತಿ ಶೀಘ್ರವಾಗಿ ಏನು 716 ಕೋಟಿ ರೂಪಾಯಿ ಹಣ ರೈತರಿಗೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಡ. ಹಿಂದೂಗಳ ವಿರೋಧಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದೇಶ ಒಡೆಯೋ ಸರ್ಕಾರ. ಈಗ ಕಾಂಗ್ರೆಸ್ ಸರ್ಕಾರ ಏನಾಗಿದೆ, ರೈತರ ವಿರೋಧಿ ಸರ್ಕಾರ ಕೂಡ ಆಗೋಗಿದೆ. ಈಗ ಆಲ್ರೆಡಿ ಬರಗಾಲದಲ್ಲಿ ರೈತರುಗಳು ಏನೋ ತುಂಬಾ ನರಳುತ್ತಿದ್ದಾರೆ. ಈ ಸಮಯದಲ್ಲಿ ಅಟ್ಲೀಸ್ಟ್ ಅವ್ರಿಗೇನು ಘೋಷಣೆ ಮಾಡಿದ ಪ್ರೋತ್ಸಾಹಧನ ಕೊಡಬೇಕಿತ್ತು. ಕಳೆದ 9 ತಿಂಗಳಿಂದ ಸುಮಾರು 700 ಕೋಟಿ ಚಿಲ್ಲರೆ ಅಮೌಂಟ್ನ ಅವ್ರು ಹಂಗೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಈಗ ಬೇರೆ ಒಂದೇ ಸಮುದಾಯನ ಓಲೈಕೆ ಮಾಡ್ತಿದ್ದಾರೆ. ಬೇರೆ ಸಮುದಾಯದವರು ಹೋಗಿ ಕೇಳಿದ ತಕ್ಷಣ 10,000 ಕೋಟಿ ಕೊಡ್ತೀನಿ ಅಂತಂದ್ರು. ಅದೇ ನಮ್ಮವ್ರು ಏನು ಇದೋದ್ರೆ ನಾನು ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಅಂತಿದ್ದಾರೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ? ರೈತ ವಿರೋಧಿ ಸರ್ಕಾರ ಆಗೋಗಿದೆ, ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ದಯವಿಟ್ಟು ನಾವು ಏನೋ ರಾಜ್ಯ ಸರ್ಕಾರಕ್ಕೆ ಹೇಳ್ಕೊಳ್ಳೋದು, ಇಮಿಡಿಯೇಟ್ ಆಗಿ ಅವರ ಏನು ಪೆಂಡಿಂಗ್ ಅಮೌಂಟ್ ಇದೆ ಅದನ್ನ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಬೇಕು. ಇಲ್ಲ ಅಂದ್ರೆ ದೊಡ್ಡದಾಗಿ ಹೋರಾಟ ಮಾಡ್ತೀವಿ. ರೈತರ ಕೋಪಕ್ಕೆ ಕೆಂಗಾಲ ಇದಾಗ್ತಾರೆ. ದಯವಿಟ್ಟು ಅವ್ರು ಅರ್ಥ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ರೈತರು ಅವರಿಗೆ ಸರಿಯಾದ ಪಾಠ ಕಲಿಸ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್, ನಗರಸಭೆ ಮಾಜಿ ಅಧ್ಯಕ್ಷ ಆರ್ ಮೋಹನ್, ಸದಸ್ಯ ಶಂಕರ್, ರಾಕೇಶ್, ಶ್ರೀಕಾಂತ್, ದಿನೇಶ್ ಉಪಸ್ಥಿತರಿದ್ದರು.
2 ಜನ ಅಪರಿಚಿತರು ಮನೆಗೆ ನುಗ್ಗಿ ಕೈಲಿದ್ದ ಪಿಸ್ತೂಲ್ನಿಂದ ಮನೆಯ ಮೇಲ್ಚಾವಣಿಗೆ ಗುಂಡು ಹಾರಿಸಿ ನಂತರ ಒಳಗಿದ್ದ ಚಿನ್ನಾಭರಣವನ್ನು ದೋಚಿಕೊಂಡು ಪರಾರಿಯಾದ ಪ್ರಕರಣ ಬೇಲೂರು ತಾಲೂಕಿನಲ್ಲಿ ನಡೆದು ತನಿಖೆ ಚುರುಕುಗೊಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ತಿಳಿಸಿದರು. ಕಳೆದ 3 ದಿನಗಳ ಹಿಂದೆ ಬೇಲೂರು ತಾಲೂಕಿನ ಕಸಬಾ ಹೋಬಳಿ ಮುದಿಗೆರೆ ಗ್ರಾಮದ ನಿವಾಸಿಗಳಾದ ರವಿ ಮತ್ತು ಶ್ರುತಿ ಮನೆಗೆ ಇಬ್ಬರು ಮುಸುಕುದಾರಿಗಳು ಏಕಾಏಕಿ ನುಗ್ಗಿದ್ದು ಪಿಸ್ತೂಲ್ ತೋರಿಸಿ ಬೆದರಿಸಿದ್ದಾರೆ. ಈ ವೇಳೆ ಅತ್ತೆ ಚಂದ್ರಮ್ಮ ಅವರ 2 ಓಲೆ ಮಾಂಗಲ್ಯ ಸರ ಕಿತ್ತುಕೊಂಡಿರುವ ಆರೋಪಿಗಳು ಗುಂಡು ಹಾರಿಸಿದ್ದು ಅಲ್ಲೇ ಇದ್ದ ಮಕ್ಕಳು ಹಾಗೂ ಇತರರನ್ನ ರೂಮಿನಲ್ಲಿ ಕೂಡು ಹಾಕಿ ಹೋಗಿದ್ದಾರೆ. ಆರೋಪಿಗಳು 20 ರಿಂದ 25 ವರ್ಷದವರಾಗಿದ್ದು ಟಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್, ತೋಳು ಇಲ್ಲದ ಜರ್ಕಿನ್ ಧರಿಸಿದ್ದರು. ಕೊಟ್ಟ ದೂರಿನ ಮೇರೆಗೆ ಬೇಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿ ಮುಂದಿನ ತನಿಖೆ ಕೈಗೊಂಡಿರುವುದಾಗಿ ಮಾಹಿತಿ ನೀಡಿದರು. ದಿನಾಂಕ 3/2/2024 ಅವತ್ತು ಮೂದಿಗೆರೆ ಗ್ರಾಮದ ಸೇರುವ ಶ್ರುತಿ ಅವರು ಕೊಟ್ಟಿರುವ ದೂರಿನ ಮೇಲೆ CR ನಂಬರ್ 27/24 ಬೇಲೂರು ಪೊಲೀಸ್ ಸ್ಟೇಷನ್ ಪ್ರಕರಣ ದಾಖಲುಪಡಿಸಿದ್ದೀವಿ. ಈ ಕೇಸ್ ಹಿನ್ನೆಲೆ ಅಂದ್ರೆ ಸುಮಾರು 3:45 4 ಗಂಟೆ ಸಮಯದಲ್ಲಿ ಶ್ರುತಿ ಅವ್ರದ್ದು ಅತ್ತೆ ಮನೇಲಿ ಇರುವಾಗ ಯಾರೋ ಇಬ್ರು ವ್ಯಕ್ತಿ ಮನೆ ಒಳಗಡೆ ಬಂದು ಅವ್ರಿಗೆ ಪಿಸ್ತೂಲ್ ಅನ್ನು ತೋರ್ಸಾದ್ಮೇಲೆ ಅವ್ರಿಗೆ ಭಯನ ಉಂಟು ಮಾಡಿ ಅವ್ರ ಕಿವಿಯಲ್ಲಿ ಇರುವ 2 ಜೊತೆ ಓಲೆ ಮತ್ತೆ ಅವ್ರ ಮಂಗಳದಲ್ಲಿ ಇದ್ರೆ ಏನು ಗೋಲ್ಡ್ ಇತ್ತು ಅದನ್ನು ತಗೊಂಡು ಹೋಗಿದಾರಂತ. ಮತ್ತೆ ಅದು ಮಾಡುವಾಗ 1 ರೌಂಡ್ ಫೈರ್ ಮಾಡಿದ್ದಾರೆ ಅಂತ ಕೊಟ್ಟಿರೋ ಮಾಹಿತಿ ಮೇಲೆ ನಾವು FIR ಅನ್ನು ದಾಖಲುಪಡಿಸಿದೀವಿ. ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇಬ್ರು ಬಂದಿದ್ರು. ಒಬ್ರು ಮಾಸ್ಕ್ ಹಾಕೊಂಡಿದ್ರು, ಒಬ್ರು ಮಾಸ್ಕ್ ಹಾಕೊಂಡಿರ್ಲಿಲ್ಲ. ಮತ್ತೆ ಯಾರು ಬಂದಿದ್ರು ಮನೆಗೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ, ಹಿಂದೆ ಅವ್ರು ನೋಡಿಲ್ಲ ಮತ್ತೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅಂತೂ ಅವ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ದೂರಿನ ಮೇಲೆ ನಾವು ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ವಿ. ಅವ್ರು ಕೊಟ್ಟಿರೋ ಮಾಹಿತಿ ಪ್ರಾಥಮಿಕ ಮಾಹಿತಿಯಲ್ಲಿ ಅವರು ಫೈರಿಂಗ್ ಮಾಡಿದಾರ ಅಂತ ಹೇಳಿದ್ದಾರೆ. ಅದು ನಮಗೂ ಕಂಡು ಬಂದಿದೆ. ಬಟ್ ಯಾವ ತರ ಈ ವೆಪನ್ ಯೂಸ್ ಮಾಡಿದಾರ ಅಂತ ಬಗ್ಗೆ ನಮ್ಗಿನ್ನು ಸ್ಪಷ್ಟವಾಗಿ ಮಾಹಿತಿ ಗೊತ್ತಿಲ್ಲ. ನಾವು ಅದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಗೆ ವಿಲ್ ಹ್ಯಾವ್ ಟು ಸಬ್ಜೆಕ್ಟ್ ಟು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್. ಮತ್ತೆ ಇವರು ಹಿಂದೆ ಇಲ್ಲ ಯಾರು ಆರೋಪಿದಾರ ಯಾರಿದಾರ ಅವ್ರ ಹಿನ್ನೆಲೆ ಏನದ್ರ ಬಗ್ಗೆ ನಮ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಸಿಕ್ಕಿಲ್ಲ. ವಿ ಆರ್ ಯೆಟ್ ಟು ಟ್ರೇಸ್ ದಿ ಅಕ್ಯೂಸ್ಡ್. ರಾಜಕಾಲುವೆಯಲ್ಲಿ ನಗರದ ಮತ್ತು ಸುತ್ತಮುತ್ತಲ ಎಲ್ಲಾ ನೀರು ಸುಗಮವಾಗಿ ಹರಿಯಲಿ ಎನ್ನುವ ದೃಷ್ಟಿಯಲ್ಲಿ ನಗರದ ಬಿಟ್ಟಗೌಡನಹಳ್ಳಿ ವೃತ್ತದ ಬಳಿ ಇರುವ ಮುಖ್ಯ ರಾಜಕಾಲುವೆಯನ್ನ ವೀಕ್ಷಣೆ ಮಾಡಿ ರಾಜಕಾಲುವೆಯನ್ನ ಯಾರು ಒತ್ತುವರಿ ಮಾಡದಂತೆ ಸಾರ್ವಜನಿಕರಿಗೆ ಮನವಿ ಮಾಡಿ ನಿಗಾ ವಹಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಸೂಚಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು, ನಗರದ ಹೌಸಿಂಗ್ ಬೋರ್ಡ್ ಮತ್ತು ನಗರದ ಎಲ್ಲಾ ಭಾಗಗಳಿಂದ ಬರುವ ಕೊಳಚೆ ನೀರು ಹಾಗೂ ಒಳಚರಂಡಿಯ ಎಲ್ಲ ನೀರು ಬಿಟ್ಟಗೌಡನಹಳ್ಳಿ ಭಾಗದಲ್ಲಿ ಶೇಖರಣೆ ಆಗ್ತಿದೆ. ಇನ್ನು ಮಳೆ ಬಂದರೆ ಹೆಚ್ಚು ಸಮಸ್ಯೆ ಆಗಲಿದ್ದು ರಾಜಕಾಲುವೆಯನ್ನ ತಾಂತ್ರಿಕವಾಗಿ ಯಾವ ರೀತಿ ಕಾಮಗಾರಿಯಾಗಬೇಕು ಎನ್ನುವ ಬಗ್ಗೆ ಪರಿಶೀಲಿಸಿದ್ದು ನ್ಯಾಷನಲ್ ಹೈವೇಯವರು ರಸ್ತೆಯನ್ನು ಮಾಡಲಾಗುತ್ತಿದ್ದು ಈ ವೇಳೆ ದೊಡ್ಡ ರಾಜಕಾಲುವೆಯನ್ನ ಮಾಡಬೇಕಾಗಿದೆ. ಈ ಬಗ್ಗೆ ಚರ್ಚೆ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ. ರಾಜಕಾಲುವೆಯನ್ನ ಸಾರ್ವಜನಿಕರು ಕೂಡ ಒತ್ತುವರಿ ಮಾಡುವ ಕೆಲಸ ಮಾಡುತ್ತಿದ್ದು ದಯಮಾಡಿ ರಾಜಕಾಲುವೆಯನ್ನ ಯಾರು ಒತ್ತುವರಿ ಮಾಡಬೇಡಿ ಎಂದು ಸಾರ್ವಜನಿಕರಲ್ಲೂ ಮನವಿ ಮಾಡುತ್ತಿದ್ದೇನೆ ಎಂದು ಹೇಳಿದರು. ನಗರದ ಹೌಸಿಂಗ್ ಬೋರ್ಡ್ ಮತ್ತು ಹಾಸನ ನಗರ ಭಾಗದಿಂದ ಬರುವಂಥ ಎಲ್ಲ ಕೊಳಚೆ ನೀರು ಇರ್ಬೋದು ಮತ್ತು ಒಳಚರಂಡಿ ನೀರಿನ ಎಲ್ಲ ಒಂದು ಇದು ಇಲ್ಲಿ ಶೇಖರಣೆ ಆಗುತ್ತೆ ನಮ್ಮ ಬಿಟ್ಕೊಂಡನಹಳ್ಳಿ ಈ ಭಾಗದಲ್ಲಿ. ಹಾಗೆ ಸಾರ್ವಜನಿಕರು ಮತ್ತು ಬನಶಂಕರಿ ಲೇಔಟ್ ಮತ್ತು ಸುತ್ತಮುತ್ತಲ ಎಲ್ಲ ಸಾರ್ವಜನಿಕರು ಭಾಳ ಅನಾನುಕೂಲ ಆಗುತ್ತೆ. ಇನ್ನು ಮಳೆಗಾಲದಲ್ಲಂತೂ ಹೆಚ್ಚು ಅನಾನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ರಾಜಕಾಲುವೆನ ತಾಂತ್ರಿಕವಾಗಿ ಯಾವ ರೀತಿಯಲ್ಲಿ ಇನ್ನೂ ಕೆಲಸ ಕಾಮಗಾರಿಗಳಾಗಬೇಕು. ಇವತ್ತು ನ್ಯಾಷನಲ್ ಹೈವೇ NHA ಅವರು ಏನು ರಸ್ತೆನ ಮಾಡ್ತಾ ಇದ್ದಾರೆ, ದೊಡ್ಡದ ಒಂದು ರಾಜಕಾಲುವೆನ ಕೂಡ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಅವ್ರನ್ನೂ ಕೂಡ ಒಳಗೊಂಡಂತೆ ಎಲ್ಲ ಅಧಿಕಾರಿಗಳ ಎಲ್ಲ ವರ್ಗದವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾವು ಕೇಳ್ತಾ ಇದ್ದೀವಿ. ಇವತ್ತು ರಾಜಕಾಲುವೆನೂ ಕೂಡ ಎಲ್ಲ ಒಂದು ಕಡೆ ಸಾರ್ವಜನಿಕರು ಕೂಡ ಒತ್ತುವರಿ ಮಾಡೋವಂಥ ಕೆಲಸನ ಮಾಡ್ತಾಯಿದ್ದಾರೆ. ತಮ್ಮ ಮೂಲಕ ಸಾರ್ವಜನಿಕರು ಕೂಡ ಮನವಿಯನ್ನು ಮಾಡ್ತಾಯಿರಿ, ದಯಮಾಡಿ ಈ ರಾಜಕಾಲುವೆನ ಒತ್ತುವರಿ ಮಾಡಬಾರ್ದು. ಯಾಕೆಂದರೆ ನಮಗೆ ಹರಿಯುವ ನೀರು ನಮಗೆ ಹೊರಗಡೆ ಹೋಗಲಿಕ್ಕೆ ಅದೊಂದೇ ನಮಗೆ ಮಾರ್ಗ ಇರೋದು. ಹಾಗಾಗಿ ತಮ್ಮ ಮೂಲಕ ಸಾರ್ವಜನಿಕರು ಕೂಡ ಏನು ಒಂದು ರಾಜಕಾಲುವೆನ ಒತ್ತುವರಿ ಮಾಡಬಾರ್ದು ಅಂತ ತಮ್ಮ ಮೂಲಕ ನಮ್ಮ ಮನವಿಯನ್ನು. ಕೊಬ್ಬರಿ ಖರೀದಿಯಲ್ಲಿ ದಲ್ಲಾಳಿಗಳ ಹಾವಳಿ ಕಂಡು ಬಂದರೆ ಕಾನೂನು ಕ್ರಮ ಕೈಗೊಂಡು ದಂಡ ವಿಧಾನೆ ಮಾಡಲಾಗುತ್ತದೆ ಎಂದು ಶಾಸಕ CN ಬಾಲಕೃಷ್ಣ ಎಚ್ಚರಿಸಿದರು. ಪಟ್ಟಣದ RMC ಯಾರ್ಡ್ನಲ್ಲಿ ಕೊಬ್ಬರಿ ಖರೀದಿ ಕೇಂದ್ರಕ್ಕೆ ಭೇಟಿ ನೋಂದಣಿ ಪ್ರಕ್ರಿಯೆಗೆ ಚಾಲನೆ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಳೆದ ಬಾರಿ ಚನ್ನಪಟ್ಟಣ, ನುಗ್ಗೇಹಳ್ಳಿ, ಶ್ರವಣಬೆಳಗೊಳದಲ್ಲಿ ಮಾತ್ರ ನೋಂದಣಿಗೆ ಅವಕಾಶವಿತ್ತು. ಈ ಬಾರಿ ಹೆಚ್ಚುವರಿಯಾಗಿ ಹಿರಿಸಾವೆ ಹಾಗೂ ಬಾಗೂರಿನಲ್ಲಿ ನೋಂದಣಿ ಕೇಂದ್ರ ಪ್ರಾರಂಭ ಮಾಡಿದ್ದು ಉದಯಪುರದಲ್ಲಿ ನೋಂದಣಿ ಕೇಂದ್ರ ಪ್ರಾರಂಭಿಸಲು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಉದಯಪುರದಲ್ಲಿ ನೋಂದಣಿ ಕೇಂದ್ರ ಪ್ರಾರಂಭಿಸಿದರೆ ದಂಡಿಗನಹಳ್ಳಿ ಹೋಬಳಿ ರೈತರಿಗೆ ಅನುಕೂಲವಾಗಲಿದೆ ಎಂದರು.
45 ದಿನಗಳು ನಿರಂತರವಾಗಿ ಖರೀದಿ ಪ್ರಕ್ರಿಯೆಗೆ ಅವಕಾಶವಿದ್ದು, ತಾಲೂಕಿನ ಎಲ್ಲ ಹೋಬಳಿಗಳಲ್ಲೂ ರಾತ್ರಿ 8 ಗಂಟೆಯವರೆಗೂ ಹೆಚ್ಚಿನ ಸಮಯ ನೋಂದಣಿ ಪ್ರಕ್ರಿಯೆಗೆ ಸೂಚನೆ ನೀಡಿದ್ದು, ಯಾವುದೇ ರೈತರು ಆತಂಕಕ್ಕೆ ಒಳಪಡದೆ ತಮ್ಮ ಹೋಬಳಿ ನೋಂದಣಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಬೆಳಗುಳದಲ್ಲಿ ಮಾತ್ರ ಅವಕಾಶ ಇತ್ತು. ಈ ಸಲ ಹಿರಿ ಸೇವೆ ಮತ್ತು ಬಾಗೂರಿನಲ್ಲೂ ಕೂಡ ಒಂದು ನೋಂದಣಿ ಪ್ರಕ್ರಿಯೆ ಚಾಲನೆ ದೊರೆತಿದೆ. ಈಗ ಉದಯಪುರದಲ್ಲೂ ಕೂಡ ಮಾಡಲಿಕ್ಕೆ DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ದಂಡಿನಹಳ್ಳಿ ಹೋಬಳಿಯವರಿಗೆ ಅಲ್ಲ ಆದ್ಯತೆ ಮಾಡ್ತಕ್ಕಂಥ ಬಹುಶಃ ನಾಳೆ ಅವರು DC ಅವರು ಫೆಡರೇಷನ್ಗೆ ಏನು ನ್ಯಾಫೆಡ್ಗೆ ಲೆಟ್ರ್ ಮಾಡ್ತಾ ಇದ್ದಾರೆ. ಇದು ಪ್ರಕ್ರಿಯೆ ಸುಮಾರು 45 ದಿವಸ ಇರ್ತದೆ. ಎಲ್ಲರದು ಆಗುತ್ತೆ, ಗಾಬರಿ ಬೇಡ. ರೈತರಲ್ಲಿ ಏನಾಗಿದೆ ಆತಂಕ, ಇವಾಗ ನಾಳೆ ಏನಿಲ್ಲ, 45 ದಿವಸ ನಿರಂತರವಾಗಿರುತ್ತೆ. ಓವರ್ ಟೈಮು ಕೂಡ ಮಾಡಿಸ್ತೀವಿ. ಸಾಯಂಕಾಲ 8 ಗಂಟೆ ಇಲ್ಲಿ ಲೈಟು ಗೀಟು ಎಲ್ಲ ಹಾಕಿಸಿ 8 ರಿಂದ 9 ಗಂಟೆ ತನಕ ಕೂಡ ಈ ಒಂದು ನೋಂದಣಿ ಪ್ರಕ್ರಿಯೆನ ಮಾಡ್ತೀವಿ. ಈ ಸಂದರ್ಭದಲ್ಲಿ ಎಲ್ಲ ಹೋಬಳಿಯರಿಗೂ ಕೂಡ ಮನವಿ ಮಾಡ್ತಕ್ಕಂಥದ್ದು, ಶ್ರವಣ ಬೆಳಗೊಳದವ್ರು ಅಲ್ಲೇ ಮಾಡಿಸಿ, ಹಿರಿ ಸೇವೆಯವ್ರು ಅಲ್ಲೇ ಮಾಡಿಸಿ, ನುಗ್ಗೇಳ್ಳಿಯವ್ರು ಅಲ್ಲೇ ಮಾಡಿಸಿ, ಬಾಗೂರು ದೊಡ್ಡ ಹೋಬಳಿ ಅದನ್ನು ಕೂಡ ಇವತ್ತು ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಈಗಾಗಲೇ ಅಲ್ಲೂ 150 ಜನ ಕ್ಯೂ ನಿಂತಿದ್ದಾರೆ. ವ್ಯಾಪಾರಸ್ಥರೆಲ್ಲ ಒಳ್ಳೆಯ ಇದ್ದಾರೆ. ಈ ಕೆಲವರು ಮಧ್ಯಮವರ್ತಿಗಳು, ಕೆಲವರು ಬೇರೆ ಬೇರೆ ರೈತರದನ್ನು ಕಾರ್ಡ್ಗಳನ್ನ ಕೊಡಿಸೋದು ಮಾಡೋದು ಅನ್ನೋದು ಮಾಹಿತಿ ಇದೆ. ಅಂಥದ್ದೇನಾದರೂ ಮಾಹಿತಿ ನಿರ್ದಿಷ್ಟವಾಗಿ ಬಂದರೆ ಅವ್ರ ಮೇಲೆ ಕಾನೂನಿನ ಕ್ರಮನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಸೂಚನೆಯನ್ನು ಕೂಡ ತಹಶೀಲ್ದಾರ್ ಮತ್ತು DC ಅವರಿಗೆ ಪೊಲೀಸ್ ಇಲಾಖೆ ಮೂಲಕ ನೀಡ್ತೀವಿ. ದಯಮಾಡಿ ನೈಜವಾದಂಥ ರೈತರು, ಕೊಬ್ಬರಿ ಬೆಳೆಗಾರರು ಅದನ್ನು ಸದುಪಯೋಗನ ಮಾಡ್ಕೋಬೇಕು. ಯಾಕೆಂದರೆ ವ್ಯಾಪಾರಸ್ಥರಿಗೆ ಈಗ ಕೊಬ್ಬರಿ ಬಿಟ್ಟಾಗಿರ್ತದೆ, ಅವ್ರವ್ರ ವ್ಯಾಪಾರಗಳು ಮಾಡ್ಕೊಂಡಿರ್ತಾರೆ. ಅಲ್ಲೆಲ್ಲ ತಂದು ರೈತರನ್ನ ನಿಲ್ಲಿಸಿ ಕ್ಯೂನಲ್ಲಿ ನಿಲ್ಲಿಸಿ 5-10 ಸಾವಿರ ಕೊಡಿಸು ನಿಲ್ಲಿಸಿ ಏನಾದ್ರು ಪ್ರಕರಣಗಳು ಗೊತ್ತಾದರೆ ಅವ್ರ ಮೇಲೆ ನಿರ್ದಿಷ್ಟ ಕ್ರಮನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ತಾಲೂಕು ಆಡಳಿತ ಗಮನ ಹರಿಸುತ್ತದೆ. ಈಗ ಜಾಹೀರಾತು. The joy of jewelry shopping. Biggest joy of jewelry shopping is here. Joy Alucas ಅರ್ಪಿಸುತ್ತಿದೆ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ. ಎಲ್ಲ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ 50% ಕಡಿತ. ಬಂಗಾರ, ವಜ್ರ, ಪೋಲ್ಕಿ, ಪ್ರೆಷಿಯಸ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ. ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್. ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ. ಜಾಯ್ ಅಲುಕಾಸ್, ವರ್ಲ್ಡ್ಸ್ ಫೇವರಿಟ್ ಜ್ಯುವೆಲರ್. ಭೀಮಾ ಜುವೆಲರ್ಸ್ ಫ್ಯಾಬುಲಸ್ ಫೆಬ್ ಕೊಡುಗೆಗಳು ಫೆಬ್ರವರಿ 2 ರಿಂದ 29ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಪ್ರತಿ ಕ್ಯಾರೆಟ್. ಜೊತೆಗೆ 3 ಲಕ್ಷ ಮೌಲ್ಯದವರೆಗೆ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಅಷ್ಟೇ ಅಲ್ಲ, ಪ್ರತಿ ಗ್ರಾಂ ಹಳೆ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ನಮ್ಮ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳ ಅನ್ವಯ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ. ಸಂತಸ IVF ಮತ್ತು ಎಂಡೋ ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್, ಸ್ಯಾನಿಟರಿ ಅಸೆಸರೀಸ್, ಸಿರಾಮಿಕ್ಸ್, ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್ ಹೀಗೆ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742283322, 9164183222, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ 1ನೇ ಹಂತ, ರಿಂಗ್ ರಸ್ತೆ, ಹಾಸನ. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ
ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದೇ ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ವಿದ್ಯಾರ್ಥಿಗಳಲ್ಲಿ ಶಿಸ್ತು, ರಾಷ್ಟ್ರಧ್ವಜದ ಬಗ್ಗೆ ಗೌರವ ಹಾಗೂ ದೇಶಪ್ರೇಮ ಕಲಿಸಿ ಅವರನ್ನು ಉತ್ತಮ ವ್ಯಕ್ತಿಗಳಾಗಿ ರೂಪಿಸಲು ಜಿಪಿಟಿ ಶಿಕ್ಷಕರು ಹೆಚ್ಚಿನ ಗಮನ ನೀಡುವಂತೆ ಶಾಸಕ ಎ ಮಂಜು ತಿಳಿಸಿದರು. ಭಾರತ ಸೇವಾದಳದ ಶತಮಾನೋತ್ಸವ ಸಂಭ್ರಮದ ಅಂಗವಾಗಿ ಜಿಲ್ಲಾ ಭಾರತ ಸೇವಾದಳ ಅರ್ಕುಲ್ಗೂಡು, ಆಲೂರು, ಹೊಳೆನರಸೀಪುರ, ಚನ್ನರಾಯಪಟ್ಟಣ ತಾಲೂಕುಗಳ ಹೊಸದಾಗಿ ನೇಮಕವಾಗಿರುವ ಜಿಪಿಟಿ ಶಿಕ್ಷಕರಿಗೆ ಹಮ್ಮಿಕೊಂಡಿದ್ದ ಭಾರತ ಸೇವಾದಳ ಸಹಾಯಕ ಶಿಕ್ಷಣ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 1923ರಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಶಿಸ್ತನ್ನು ತರಲು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವರಂತಹ ಮಹನೀಯರು ಹುಟ್ಟುಹಾಕಿದ ಭಾರತ ಸೇವಾದಳ ಶತಮಾನೋತ್ಸವ ಸಂಭ್ರಮ ಆಚರಿಸುತ್ತಿದೆ. ಇಂದಿನ ಮಕ್ಕಳು ದೈಹಿಕ ವ್ಯಾಯಾಮ, ಕ್ರೀಡಾ ಚಟುವಟಿಕೆಗಳನ್ನು ಮರೆತು ಮೊಬೈಲ್ ಗೀಳಿಗೆ ಸಿಲುಕಿದ್ದಾರೆ. ಇದು ಅವರ ದೈಹಿಕ, ಮಾನಸಿಕ ಮತ್ತು ಕುಟುಂಬದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ. ಇಂತಹ ಮಕ್ಕಳಲ್ಲಿ ಶಿಸ್ತು ಮೂಡಿಸಿ ಅವರನ್ನು ಆಟ ಪಾಠಗಳಲ್ಲಿ ತೊಡಗುವಂತೆ ಮಾಡುವ ದೊಡ್ಡ ಜವಾಬ್ದಾರಿ ಜಿಪಿಟಿ ಶಿಕ್ಷಕರ ಮೇಲೆ ಇದೆ. ವಾರ ಕಾಲ ನಡೆದ ಶಿಬಿರದಲ್ಲಿ ನೀವು ಕಲಿತಿರುವುದನ್ನು ಮಕ್ಕಳಿಗೆ ಕಲಿಸಿ ಅವರಲ್ಲಿ ಶಿಸ್ತು ಬೆಳೆಸಿದಾಗ ಶಿಬಿರದ ಉದ್ದೇಶ ನೆರವೇರುತ್ತದೆ ಎಂದು ಹೇಳಿದರು. ಬಿಫೋರ್ ಇಂಡಿಪೆಂಡೆನ್ಸ್ ಯಾವ ರೀತಿಯಾಗಿ ಶಿಸ್ತುಬದ್ಧವಾಗಿರಬೇಕು, ಹೋರಾಟವನ್ನು ಯಾವ ರೀತಿ ಮಾಡಬೇಕು ಅಂತ ಮೊದಲು ಇದು ಸೇವಾದಳವನ್ನ ಹಿಂದೂಸ್ತಾನಿ ಸೇವಾದಳ ಅಂತ ಪ್ರಾರಂಭ ಮಾಡಿದೆ. ಅದೇ ತರ NSS ಕೂಡ ಅವಾಗ ಇವನ್ನೆಲ್ಲ ಯಾಕೆ ಮಾಡ್ಕೋಬೇಕು ಅಂದ್ರೆ ಬ್ರಿಟಿಷ್ ವಿರುದ್ಧ ನಮ್ಮ ದೇಶದಲ್ಲಿ ಸಂಘಟನೆಗಳನ್ನ ಶಿಸ್ತಾಗಿ, ಅದು ಅಹಿಂಸೆಯಿಂದ ಸ್ವತಂತ್ರ ಪಡ್ಕೊಳ್ಳೋದಕ್ಕೆ ಯಾವ್ಯಾವ ಮಾರ್ಗದರ್ಶನ ಮಾಡಿದ್ರೆ ಒಳ್ಳೆಯದು ಅಂತೇಳಿ ಈ ಸಂಸ್ಥೆಗಳು ಕೂಡ ಅಂದು ಕಂಡಂಥದ್ದು. ಅದಾದ್ಮೇಲೆ ಫಾರಿನಿಂದ ಬಂದಂತ ಡಾಕ್ಟರ್ ಹರ್ಡೇಕರ್ ಅವರ ನೇತೃತ್ವದಲ್ಲಾಗ್ತದೆ. ಅದಾದ್ಮೇಲೆ ನಮ್ಮ ಜಿಲ್ಲೆಯವರಾದಂತಹ A.G. ರಾಮಚಂದ್ರ ಮಾಜಿ ಶಿಕ್ಷಣ ಸಚಿವರು ಅವರು ಕೂಡ ಈ ಸೇವಾದಳದ ಅಧ್ಯಕ್ಷರಾಗಿ ಆಗ್ತಾರೆ. ಸಾಂಪ್ರದಾಯಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಅಧ್ಯಕ್ಷತೆ ಯಾವಾಗಲೂ ಗೌರವ ಅಧ್ಯಕ್ಷರಾಗಿರ್ತಾರೆ. ಕಾರಣ ಏನಂದ್ರೆ ನನಗೆ ಭಾರಿ ಸಂತೋಷ ಆಯ್ತು. ಇಲ್ಲಿ ನಾನು ಕೇಳಿ ಕಮಲ್ ಕುಮಾರ್ ಅವರು ಇಷ್ಟು ಚೆನ್ನಾಗಿ ಎಲ್ಲ ಪಿ ಟಿ ವಾಚನ ಅಂತ ಅವರು ಪಿ ಟಿ ವಾಚನ ಹೇಳಿದ್ರೆ
ಕೆಲವರು ಭೇಟಿ ಮಾಡ್ತಾರೆ, ಕೆಲವರು ಟೀಚರ್ಸ್ ಅವರೇ ಅಂತಕ್ಕಂಥದ್ದನ್ನ ನನಗೆ ಹೇಳಿದ್ರು. ತುಂಬಾ ಖುಷಿ ಆಯಿತು. ಬಹುಶಃ ಎರಡು ನಿಮ್ಮಿಂದ ನಾವು ನಮ್ಮ ಮಕ್ಕಳಿಗೆ ಮತ್ತು ನಿಮಗೆ ಮೊದಲನೇದಾಗಿ ನೀವು ಶಿಸ್ತುನಲ್ಲಿ ಈ ಶಿಸ್ತು ನಿಮ್ಮ ಶಾಲೆಗಳಲ್ಲಿ ದಿನನಿತ್ಯ ಒಂದು ಪ್ರೋಗ್ರಾಮ್ ಆಗಬೇಕು. ನಾವು ಓದ್ತಾ ಇರ್ತಕ್ಕಂಥದ್ದಲ್ಲಿ PT ಒಂದಿನಕ್ಕೆ ಒಂದು ಅವರ್ PT ಇರೋದು. ಈಗ PTನೇ ಇಲ್ಲ. ಕೆಲವು ಶಾಲೆ ಮಾತ್ರ PT ಅನ್ನೋದೇ ಗ್ರೌಂಡೇ ಇಲ್ಲ. ಈಗ ಗ್ರೌಂಡ್ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳು ಬಿಟ್ಟರೆ ಬೇರೆ ಶಾಲೆಗಳಲ್ಲಿ ಗ್ರೌಂಡೇ ಇಲ್ಲ. ನಮ್ಮ ಸರ್ಕಾರದ ಒಂದು ಯೋಜನೆಯನ್ನು ಮಾಡ್ತಾರೆ. ಇವತ್ತು ಆ ಆಟ ಆಡೋದಕ್ಕೆ ಮಕ್ಕಳಿಗೆ ಶಿಸ್ತಿನ ಬಗ್ಗೆ ತಿಳುವಳಿಕೆ ಅನ್ನೋದು ಏನಿಲ್ಲ. ಈಗ ರೈತರು ನಾವೆಲ್ಲ ಮೊಬೈಲ್ ಕೊಟ್ಬಿಟ್ಟಿದ್ವಿ, ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟಿದ್ವಿ. ನಿಜವಾದಂತ ಒಂದು ಫೀಲ್ಡ್ ಅಲ್ಲಿ ಆಟ ಆಡಿ ಮಕ್ಕಳನ್ನ ವಿಶ್ವಾಸಪೂರ್ವಕವಾಗಿ ಶಿಸ್ತಿಂದ ಇರ್ತಕ್ಕಂಥದಕ್ಕೆ ನಾವು ಪೋಷಕರು ಮಾಡ್ತಾ ಇಲ್ಲ, ಸರ್ಕಾರವೂ ಕೂಡ ಮಾಡೋದಕ್ಕೆ ವಿಫಲ. ಈ ಸಂದರ್ಭದಲ್ಲಿ ಭಾರತ ಸೇವಾದಳದ ಜಿಲ್ಲಾಧ್ಯಕ್ಷ MK ಕಮಲ್ ಕುಮಾರ್, ತಾಲೂಕು ಘಟಕದ ಅಧ್ಯಕ್ಷ MM ಸುರೇಶ್, ಮಲ್ಲಿಪಟ್ಟಣ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯೋಗೇಶ್, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ನಿಂಗಯ್ಯ, ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ನರಸೇಗೌಡ, ಜಿಲ್ಲಾ ಸೇವಾದಳದ ವಲಯ ಸಂಘಟಕಿ ಹಾಗೂ ಶಿಬಿರಾಧಿಕಾರಿ VS ರಾಣಿ, ಉಪ ಶಿಬಿರಾಧಿಪತಿ BN ಮಹೇಶ್, ಕಾರ್ಯದರ್ಶಿ ದೀಪಾ, ಸಹ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಹಾಜರಿದ್ದರು. ನಗರದ ಹೊರವಲಯದಲ್ಲಿರುವ ತಾಲೂಕಿನ ನಾಗತವಳ್ಳಿ ಗ್ರಾಮದ ಸರ್ವೆ ನಂಬರ್ 54ರಲ್ಲಿನ 2 ಎಕರೆ ಗೋಮಾಳ ಜಾಗ ಇಲ್ಲಿನ ಗ್ರಾಮದಲ್ಲಿರುವ ಗೋವುಗಳ ಮೇವಿಗೆ ಇರುವ ಜಾಗವಾಗಿದ್ದು, ಆದರೆ ಅಕ್ರಮವಾಗಿ ಪ್ರವೇಶಿಸುವ ಮೂಲಕ ನಿವೇಶನ ಮಾಡಲು ಹೊರಟಿರುವ ಕಾಮಗಾರಿಯನ್ನು ತಡೆದು ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಸ್ಥಳದಲ್ಲೇ ಪ್ರತಿಭಟನೆ ಕೂಡ ಮಾಡಿದರು. ಗ್ರಾಮಸ್ಥ ಸುನಿಲ್ ಮಾತನಾಡುತ್ತಾ, ಗ್ರಾಮದ ಸಂಪೂರ್ಣ ಈಗಾಗಲೇ ಜಾಗ ಕೈಗಾರಿಕಾ ಪ್ರದೇಶಕ್ಕೆ ಒತ್ತುವರಿಯಾಗಿದೆ. ಗ್ರಾಮದ ಅನುಕೂಲಕ್ಕೆ ಇರುವ ಕೇವಲ 2 ಎಕರೆ ಗೋಮಾಳ ಜಾಗ ಇಂದಿಗೂ ಪಹಣಿಯಲ್ಲಿ ಗೋಮಾಳ ಜಾಗ ಎಂದು ಬರುತ್ತಿದೆ. ಆದರೆ ಕೆಲವರು ಬಂದು ಈ ಜಾಗ ನಮಗೆ ಸೇರಿದೆ ಎಂದು ಅಕ್ರಮ ಪ್ರವೇಶ ಮಾಡಿದ್ದಾರೆ ಎಂದು ಹೇಳಿದರು. ಸರ್, ಈ ನಾಗತೋಳಿ ಗ್ರಾಮಸ್ಥರು ನಾವು ಮನವಿ ಮಾಡೋದೇನಂದ್ರೆ, ಇದು ಸುಮಾರು 25 ವರ್ಷದಿಂದ ನಮ್ಮ ಸರ್ಕಾರಿ ಗೋಮಾಳ ಅಂತ, ಇದು KDB ವಹಿಸ್ಕೊಂಡು ಸರ್ಕಾರಿ ಗೋಮಾಳ ಅಂತ ಇದೆ. ಇವತ್ತು ಪ್ರೆಸೆಂಟು ಕೂಡ ಸರ್ಕಾರಿ ಗೋಮಾಳ ಅಂತ ಪಹಣಿ ಬರ್ತಾ ಇದೆ. ಇವರು ಖಾಸಗಿ ವ್ಯಕ್ತಿಗಳು ಪುಷ್ಪಗಿರಿ ಗ್ರಾನೈಟ್ಸ್ ಅದು ಇದು ಅಂತ ನಮಗೆ ಅಲರ್ಟ್ ಆಗಿದೆ ಅಂತ ಇವರು ಡಾಕ್ಯುಮೆಂಟ್ ತಂದು ಅವಿದ್ಯಾವಂತರಿಗೆಲ್ಲ ಮಂಕು ಬೂದಿ ಹರಿಸಿ ಇವರು ಈ ಜಾಗ ಹೊಡೆಯಕ್ಕೆ ಮಾಡ್ತಾವ್ರೆ. ಈಗ ಜನಗಳು ಮಾತು ಕೇಳಲಿಲ್ಲ ಅಂತ ರೌಡಿಗಳು ಕರ್ಕೊಬರೋದು, ಜನ ಕರ್ಕೊಬರೋದು, ಹೊಡೆಯೋದು ಬಡಿಯೋದೆಲ್ಲ ಮಾಡಕ್ ಬದವ್ರೆ. ಅದರಿಂದ ನಾವೇನು ಹೇಳೋದು, ಯಾವುದೇ ಕಾರಣಕ್ಕೂ ಜಾಗ ತಗೊಳಕ್ ಆಗಲ್ಲ, ನಾವು ಬಿಡೋದು ಇಲ್ಲ. ಇದಕ್ಕೆ ಇವತ್ತು ಈ ಗಲಾಟೆ ಮಾಡ್ತಾವ್ರೆ ಅದು ಇದು ಅಂತ ಏನಾದ್ರು ಬೇರೆ ತರ ಏನಾದ್ರು ನಮ್ಮ ಗ್ರಾಮಸ್ಥರಿಗೆ ತೊಂದರೆ ಕೊಡಕ್ ಬಂದು ನಾಳೆ ಅಂದ್ರೆ ಯಾವುದೇ ಗ್ರಾಮಸ್ಥರಿಗೆ ಏನೇ ತೊಂದರೆ ಆದ್ರೂ ನೇರ ಹೊಣೆ ಇವರೇ ಆಗಿರ್ತಾರೆ, ಪ್ಲಸ್ KDB ಆಗಿರ್ತಾರೆ. ಇದು 2 ಎಕರೆ ಜಮೀನು ಸರ್, 54 ಸರ್ವೆ ನಂಬರು, 2 ಎಕರೆ ಜಮೀನು ಸರ್ಕಾರಿ ಗೋಮಾಳ. ಇವತ್ತು ಪಾಣಿನೂ ಕೂಡ ಸರ್ಕಾರಿ ಗೋಮಾಳ ಅಂತಾನೆ ಬರ್ತಾ ಇದೆ, ಸಾರ್ವಜನಿಕರ ಉದ್ದೇಶಕ್ಕೆ ಅಂತಾನೆ ಬರ್ತಾ ಇದೆ. ನಾವು ಗ್ರಾಮಸ್ಥರು ಆದ್ರೆ ಅಧಿಕಾರಿಗಳು ನೀವು ಗ್ರಾಮಸ್ಥರಿಗೆ ಸೇರ್ತಕ್ಕದ್ದು ನಿಮ್ಗೆ ಹೆಂಗ್ ಅನುಕೂಲ ಆಗುತ್ತೆ ಆ ತರ ಮಾಡ್ಕೊಳ್ಳಿ ಅಂತ ನಮಗೆ ಹೇಳ್ತಾರೆ. ಇವ್ರಿಗೆ ದುಡ್ಡಿನ ಆಮಿಷ ಒಡ್ಡಿ ಇವರಿಗೆ ನಮಗೆ ಡಾಕ್ಯುಮೆಂಟ್ ಮಾಡ್ಕೊಟ್ಟಿದೀವಿ ಅಂತ ಇವ್ರು ಬಂದವರು. ಇವತ್ತು ಇದ್ರ ಪರಿಣಾಮ ಸರಿ ಇರಲ್ಲ. ಈಗ 106 ಎಕರೆ ಜಮೀನು ಕಳ್ಕೊಂಡು ಎಲ್ಲ ನಾವು ಬೀದಿಗೆ ಬಂದಿದೀವಿ. ಅಟ್ಲೀಸ್ಟ್ ಇದನ್ನಾರು ನಾವು ಸಾರ್ವಜನಿಕ ಉದ್ದೇಶಕ್ಕೆ ಹಾಸ್ಪಿಟ್ಲ್ ಪಾರ್ಕ್ ಆಳೋರು ಏನಾದ್ರು ಮಾಡಿ. ಗ್ರಾಮದ ರೇಣುಕಮ್ಮ ಮಾತನಾಡಿ, ಇಡೀ ಗ್ರಾಮಕ್ಕೆ ದನ ಕರುಗಳ ಮೇವಿಗೆ ಇದೊಂದೇ ಜಾಗ ಆಶ್ರಯವಾಗಿ ಆದುದರಿಂದ ಯಾವುದೇ ಕಾರಣಕ್ಕೂ ಈ ಜಾಗವನ್ನ ಬಿಟ್ಟು ಕೊಡುವುದಿಲ್ಲ ಎಂದು ಎಚ್ಚರಿಸಿದರು. ನಾಗತವಳ್ಳಿದು ಗೋಮಾಳ ಜಾಗ ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಬಿಡ್ಕೊಡಲ್ಲ. ಎಷ್ಟೇ ಹೋರಾಡೋದಾಗ್ಲಿ 3 ಸಲ 4 ಸಲ ಆಗಲಿ 3 ಸಲ 4 ಸಲ ಆಗಲಿ ಹೋರಾಡಿದೀವಿ. ಇನ್ಮೇಲೂ ಹೋರಾಡಕ್ ಬಿಡಕ್ಕಲ್ಲ, ಜಗಾಡಕ್ ಬರ್ತಾರೆ, ಹೊಡೆದಾಡಕ್ ಬರ್ತಾರೆ. ಇವತ್ತು ಎಲ್ಲರಿಗೂ ಹೊಡಿಯಕ್ಕೆ ಬರ್ತಾವ್ರೆ, ದೂಕಿ ಆಡ್ತಾವ್ರೆ. ಅಂತದ್ರಲ್ಲಿ ನಾವು ಹೆಂಗ್ ಬಿಡಕ್ಕಾಗುತ್ತೆ? ನಾವು ಎಲ್ಲರೂ ಜಮೀನು ಏನಿಲ್ಲ ನಮ್ಗೆ, ಎಲ್ಲ ಮೂರವ್ರಿಗೆ ಎಲ್ಲರಿಗೂ ಯಾರಿಗೂ ಇಲ್ಲ, ಎಲ್ಲ ಹೋಗಿತೆ. ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡ್ಕೊಡಕ್ಲಿದ್ದ. ಗೋಮಾಳ ಜಾಗ ಏನು ನಮ್ದು ಅಲ್ಲ, ಅವ್ರದ್ದು ಅಲ್ಲ, ನಮ್ದು ಅಲ್ಲ, ಎಲ್ರಿಗೂ ಊರಿಗೆಲ್ಲ ಸೇರ್ಬೇಕು. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಈ ಜಾಗ ಬಿಡ್ಕೊಡಕ್ಕಲ್ಲ, ಯಾರೇ ಬಂದ್ರು ಬಿಡ್ಕೊಡಕ್ಕಲ್ಲ. ಗೋಮಾಳ ಜಾಗ ಅಂತ ತೋರಿಸ್ತೈತೆ ಅಂದ್ಮೇಲೆ, ನಾಗತವಳ್ಳಿದು ಅಂದ್ಮೇಲೆ ಇನ್ನೊಬ್ರು ಯಾಕೆ ಬಿಡ್ಕೊಡ್ಬೇಕು ನಾವು? ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಪ್ರದೀಪ್, ಶರತ್, ರಿಕ್ಕಿ, ಕೆಂಪಣ್ಣ, ಪುಟ್ರಾಜು, ವಿನಿ, ರವಿ, ಸತೀಶ್, ಸರೋಜಮ್ಮ, ಯಶೋದಮ್ಮ, ಪಾಪಕ್ಕ, ರತ್ನಮ್ಮ, ಜವರಮ್ಮ, ಮಂಜುನಾಥ್ ಉಪಸ್ಥಿತರಿದ್ದರು. 2 ಹಸುಗಳಿಗೆ ಗುಂಡಿಕ್ಕಿ ಕೊಂದಿರುವ ದುರುಳರು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಿರಹಸಡೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ವಸಂತ್ ಕುಮಾರ್, ಶಿವಮ್ಮ ಎಂಬುವರಿಗೆ ಸೇರಿದ ಹಸುಗಳು ಕಳೆದ 2 ದಿನಗಳಿಂದ ಕಾಣೆಯಾಗಿದ್ದ ಗೋವುಗಳಿಗಾಗಿ ಹುಡುಕಾಡಿದ್ದ ವಸಂತ್ ಕುಮಾರ್, ಶಿವಮ್ಮ ಇಂದು IBC ಎಸ್ಟೇಟ್ನಲ್ಲಿ ಗೋವುಗಳ ಮೃತದೇಹ ಪತ್ತೆಯಾಗಿದೆ. 2 ಗರ್ಭಧರಿಸಿದ್ದ ಹಸುಗಳನ್ನು ಗುಂಡು ಹಾರಿಸಿ ಕೊಂದಿರುವ ಕಿರಾತಕರು ಸ್ಥಳಕ್ಕೆ ಅರಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸಿಐಟಿಯು ನೇತೃತ್ವದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಯೋಜನೆಗೆ ಅನುದಾನ ಕಡಿತ ಹಾಗೂ ಗೌರವಧನ ಹೆಚ್ಚಿಸುವ ಕೇಂದ್ರ ಸರ್ಕಾರದ ನೀತಿಯನ್ನು ಧಿಕ್ಕರಿಸಿ ಡಾ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು.
ತಾಲೂಕು ಅಂಗನವಾಡಿ ಕಾರ್ಯಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶೈಲಜಾ ಜಿಪಿ ಮಾತನಾಡಿ, ಕೇಂದ್ರ ಸರ್ಕಾರವು ಕಳೆದ 5 ವರ್ಷಗಳಿಂದ ಅನುದಾನವನ್ನು ಹೆಚ್ಚಳ ಮಾಡದೆ ಕೊಡುತ್ತಿರುವ ಅನುದಾನವನ್ನು ಕಡಿತ ಮಾಡಿದ ಕಾರಣದಿಂದ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳವಾಗಿಲ್ಲ. ಜೊತೆಗೆ 3-4 ತಿಂಗಳಿಗೊಮ್ಮೆ ಗೌರವಧನ ನೀಡಲಾಗುತ್ತಿದೆ. ಖಾಸಗಿ ಕಟ್ಟಡಗಳ ಬಾಡಿಗೆ ನೀಡುವಲ್ಲಿ ವಿಳಂಬ, ಅಗತ್ಯ ಸಮಯದಲ್ಲಿ ಮಕ್ಕಳ ಪೌಷ್ಟಿಕ ಆಹಾರ ಪೂರೈಕೆಯಲ್ಲಿ ವಿಳಂಬ ಮತ್ತು ಬಜೆಟ್ ಕಡಿತಗೊಳಿಸಿದ ಕಾರಣದಿಂದ 2 ಕೋಟಿ ತಾಯಂದಿರ 8 ಕೋಟಿ ಮಕ್ಕಳ ಪೌಷ್ಟಿಕ ಆಹಾರ ಮತ್ತು ಶಿಕ್ಷಣದ ಹಕ್ಕನ್ನು ಕಾಪಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. ಕೇಂದ್ರ ಸರ್ಕಾರ ಕಳೆದ 5 ವರ್ಷಗಳಿಂದ ಅನುದಾನನ ಕಡಿತ ಮಾಡಿಕೊಂಡೇ ಬಂದಿದೆ. ಪ್ರತಿ ವರ್ಷನೂ ಕೂಡ ನಾವು ಹೋರಾಟ ಮಾಡಿದ್ರೂ ಲೆಕ್ಕಿಸದೇ ಅನುದಾನಗಳನ್ನ ಕಡಿತ ಮಾಡ್ತಾ ಬಂದಿದೆ. ಇದ್ರ ಪರಿಣಾಮವಾಗಿ ಈಗ ಅಂಗನವಾಡಿ ನೌಕರರಿಗೆ ಪ್ರತಿ ತಿಂಗಳು ಗೌರವಧನ ಆಗ್ತಾ ಇಲ್ಲ, 3-4 ತಿಂಗಳಿಗೊಮ್ಮೆ ಗೌರವಧನ ಆಗ್ತಾ ಇದೆ. ಹಾಗೆಯೇ ಅಂಗನವಾಡಿ ಬಾಡಿಗೆ ಕಟ್ಟಡಗಳಲ್ಲೂ ಕೂಡ ಬಾಡಿಗೆಗಳನ್ನ ವರ್ಷಾನುಗಟ್ಟಲೆಗಳ ವಿಳಂಬಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಪೌಷ್ಟಿಕ ಆಹಾರಗಳನ್ನು ಸಹ ಪ್ರತಿ ಕಾಲಕ್ಕೆ ತಕ್ಕಂತೆ ಕೊಡದಲೇ ವಿಳಂಬ ಮಾಡ್ತಾ ಬರ್ತಾ ಇದೆ. ಇದ್ರ ಪ್ರತಿ ಸಲ ಹೀಗೆ ಮಾಡ್ಕೊಂಡು ಬರ್ತಾ ಇದ್ರೆ ಮುಂದಿನ ಹೋರಾಟದಲ್ಲಿ ನಮ್ಮ ಹೋರಾಟಗಳನ್ನ ರೂಪಿಸ್ಕೊಂಡು ಅಧಿಕ ಪ್ರಮಾಣದಲ್ಲಿ ನಾವು ಹೋರಾಟನ ಮಾಡಬೇಕು ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ಅನುದಾನನ ಕಡಿತ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ನಾವು ಆ ನೀತಿಗಳನ್ನ ಉದ್ದೇಶಿಸಿ ನಾವು ಧಿಕ್ಕಾರನ ಹೇಳೋದಕ್ಕೆ. ಪ್ರತಿಭಟನೆಯಲ್ಲಿ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ವೀಣಾ, ಖಜಾಂಚಿ ಗೀತಾ, ಉಷಾ, ಜ್ಯೋತಿ, ಶಾಂತಿ, ಶೋಭಾ, ರಂಗಮ್ಮ, ಪ್ರತಿಭಾ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ದ್ವಿತೀಯ ದರ್ಜೆ ಸಹಾಯಕ ಮನೆಯಲ್ಲಿಯೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಹಾಸನದ ವಿಜಯನಗರ ಬಡಾವಣೆಯಲ್ಲಿ ನಡೆದಿದೆ. ಆಲೂರು ತಾಲೂಕು ಕಚೇರಿಯಲ್ಲಿ ಎಸ್ಡಿಎ ಆಗಿದ್ದ ಅರುಣ್ ಬೇಲೂರು ಮೂಲದವರು. ವಿಜಯನಗರ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ಅರುಣ್ ತಾಯಿ ಸರ್ಕಾರಿ ನೌಕರರಾಗಿದ್ದು ಅವರು ಸಾವನ್ನಪ್ಪಿದ್ದರಿಂದ ಅರುಣ್ಗೆ ಕೆಲಸ ನೀಡಲಾಗಿತ್ತು. ಅರುಣ್ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಯಾರೋ ಒಬ್ರು ಹೇಳ್ತಾರೆ ಅಷ್ಟೇ, ಆದ್ರೆ ಇದನ್ನೆಲ್ಲ ದೊಡ್ಡವರು ಕುಳಿತು ತೀರ್ಮಾನ ಮಾಡಲಿದ್ದಾರೆ. ಬಿಜೆಪಿಯ ಬಹುತೇಕ ಕಾರ್ಯಕರ್ತರು ಕೂಡ ನಮ್ಮ ಬೆಂಬಲಕ್ಕೆ ಇದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿಕೆ. ರೈತರಿಗೆ ನೀಡಬೇಕಾದ ಹಾಲಿನ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆಗೆ ಆಗ್ರಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಪ್ರತಿಭಟನೆ. ಮತ್ತು ಮನೆಯ ಮೇಲ್ಛಾವಣಿಗೆ ಗುಂಡು ಹಾರಿಸಿ ಚಿನ್ನಾಭರಣ ದೋಚಿ ಪರಾರಿಯಾದ ಪ್ರಕರಣದ ತನಿಖೆ ಚುರುಕು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.